ಈ ಮತ್ತೆ ಬಲಭಾಗದಲ್ಲಿ ಕ್ರಾಪ್ ತೆಗಿತಿದ್ರು ಯಾವಾಗಲೂ ಅವರು, ಈಗಲೂ ಅದೇ ತೆಗಿತಾರೆ. ನಾನು ಎಡಭಾಗದಲ್ಲಿ ಕ್ರಾಪ್ ತೆಗಿತಿದ್ದವನು ಅವ್ರು ನೋಡಿ ಬಲಭಾಗಕ್ಕೆ ಕ್ರಾಪ್ ತೆಗಿಯೋಕೆ ಹೋಗಿ ಕೂದಲೆಲ್ಲ ಕಳ್ಕೊಂಡೆ. ನಾನು ಅವರು ಅನುಕರಿಸಕ್ಕೆ ಹೋಗಿ ಅನೇಕ ವಿಚಾರಗಳಲ್ಲಿ ಅವರು ನನಗೆ ಮಾದರಿ ಇರಲಿ. ಕಳ್ಕೊಂಡದ್ಕಿಂತ ಪಡ್ಕೊಂಡಿದ್ದೆ ಜಾಸ್ತಿ. ಕೂದಲು ಕಳ್ಕೊಂಡ್ರೂ ಅದರ ಬುದ್ಧಿಯನ್ನು ಬೆಳೆಸ್ಕೊಂಡೆ ನಾನು. ಅವರು ಮೊದಲಿಗೆ ನನ್ನ ಜೊತೆ ಅಲ್ಲ, ಅವ್ರ ಜೊತೆ ನಾನು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇದುವರೆಗೂ ಮೂವರು, ನಾನು ಸೇರಿ 4 ಜೊತೆ ಈ ಪ್ರಶಸ್ತಿಯನ್ನು ತುಂಬ ಸಂತೋಷದಿಂದ, ಅಭಿಮಾನದಿಂದ ಮತ್ತು ಸಜ್ಜನಿಕೆಯಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ ಅಂತ ಮೊದಲಿಗೆ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು 5-6 ದಿವಸದ ಕೆಳಗೆ ಇದೇ ಹೊತ್ತಿನಲ್ಲಿ ವಾಕ್ ಮಾಡ್ತಾಯಿದ್ದೆ. ನಮ್ಮ ಗುರುಗಳು ಫೋನ್ ಮಾಡಿದರು, ಏನು ಮಾಡ್ತಾಯಿದ್ದೀರಿ ಅಂತ. ವಾಕ್ ಮಾಡ್ತಾಯಿದ್ದೀನಿ ಸರ್. ಯಾರಿದ್ದಾರೆ ಜೊತೆಯಲ್ಲಿ ಅಂದರು. ನನ್ನ ಫ್ರೆಂಡ್ ಇದ್ದಾರೆ. ಯಾರು ಫ್ರೆಂಡು? 20 ವರ್ಷದಿಂದ ನಾನು ಒಳಗಿರುವ ಮಧುಮೇಹಿ ನನ್ನ ಗೆಳೆಯ ಇದ್ದಾನೆ, ಅವನ ಜೊತೆಲಿ ವಾಕ್ ಮಾಡ್ತಾಯಿದ್ದೆ. ಮೇಷ್ಟ್ರು, ನಮ್ಮ ಪ್ರಶಸ್ತಿ ಕೊಟ್ಟಿದ್ದೀವಿ ನಿಮಗೆ, ನಮ್ಮ ಸಭೆ ಸೇರಿತ್ತು ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಅಂದರು. ನನಗೆ ಆಶ್ಚರ್ಯ ಆಯಿತು. ಯಾಕೆ ಸರ್ ನನಗೆ ಕೊಡೋಕ್ಕೆ ಹೋದ್ರಿ? ನಾನು ನನಗಿಂತ ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಅಂಥವ್ರು ಕೊಡಿ ಅಂದೆ. ಯಾಕೆ ನೀವೇನು ಹಿರಿಯರಲ್ವಾ ಅಂತ ಅಂದರು. ಒಂದೇ ಮಾತು. ಆಮೇಲೆ ನನಗೆ ಮಾತೇ ಬರಲಿಲ್ಲ. ಏಕೆಂದರೆ ನನಗೆ ಗುರುಗಳವರು, ಆಯಿತು ಸರ್, ನಾನು ಅಷ್ಟು ದೊಡ್ಡವನಲ್ಲ, ನಿಮ್ಮ ಪ್ರಶಸ್ತಿಯನ್ನು ಬೇಡ ಅಂತ ಹೇಳುವಂಥ ದೊಡ್ಡವನಲ್ಲ, ಆದರೂ ಗೌರವದಿಂದ ಸ್ವೀಕಾರ ಮಾಡ್ತೀನಿ ಸರ್, ನಿಮ್ಮ ತೀರ್ಮಾನಕ್ಕೆ ನಾನು ಬಹಳ ಚಿರಋಣಿ ಅಂತ ಅಂದೆ. ಕೆಲವು ಪ್ರಶಸ್ತಿಗಳು ಬಂತು ಅಂತ ಮನೆಗೆ ಬಂದು ಹೇಳ್ತಾರೆ, ಬರೋದೇ ಇಲ್ಲ. ಅವೆಲ್ಲ ಅನುಭವಿಸಿದ್ದೀನಿ ನಾನು. ಆದರೆ ಇವರ ಪ್ರಶಸ್ತಿಯ ತೀರ್ಮಾನ ಇದೆಯಲ್ಲ, ನಾವ್ಯಾರೂ ನಿರೀಕ್ಷೆ ಮಾಡಿದವರಲ್ಲ, ಅರ್ಜಿಗಳು ಹಾಕ್ಕೊಂಡವರಲ್ಲ. ಭಾಳ ಅವರೇ ಗುರುತಿಸಿ ಸಾಹಿತ್ಯ ಕ್ಷೇತ್ರ ಮತ್ತು ಸಿನಿಮಾ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಅವರು. ಭಾಳ ದೊಡ್ಡ ಕೆಲಸ. ಸೊ ಹಾಗಾಗಿ ಅವರು ಎರಡೂ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದಾರೆ. ಮತ್ತು ಅನೇಕ ಹಿರಿಯರು ಸನದಿ ಹೆಸರು ಹೇಳಿದ್ರು, ನಮ್ಮ ಬಾನು ಮುಸ್ತಾಕ್ ಹೇಳಿದ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ. ಇಂಥ ಹಿರಿಯರಿಗೆಲ್ಲ ಕೊಡ್ತಾ ಬಂದಿದ್ದಾರೆ. ಭಾಳ ಅವ್ರು ಯಾರೂ ಅರ್ಜಿ ಹಾಕ್ಕೊಂಡು ತಗೊಂಡವರಲ್ಲ ಈ ನಾಡೋಜ ಬರ್ಗೂರು ಪ್ರಶಸ್ತಿಯನ್ನು. ಹಾಗಾಗಿ ನಾನಂತೂ ಇದನ್ನು ತುಂಬ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಇದೇ ಕಾಲೇಜಿನಲ್ಲಿ ಬಹುಶಃ 4 ವರ್ಷ ಓದ್ದವನು. PUC ಸೈನ್ಸ್ ಇಲ್ಲೇ ಓದ್ದವನು 69ರಲ್ಲಿ. ಅದೇ ವರ್ಷ ಮೇಷ್ಟ್ರಿಗೆ ಗೊತ್ತು, ಮುನಿಗವ್ಯಪ್ಪ ಪ್ರಿನ್ಸಿಪಾಲ್ ಇಲ್ಲಿ ಕೊಲೆ ಆಗಿದ್ದು. ನಾನು PUC ವಿದ್ಯಾರ್ಥಿಯಾಗಿ 2 ಜಾಯಿಂಟ್ ಇದ್ದು, ಸೈನ್ಸ್ ಆ್ಯಂಡ್ ಆರ್ಟ್ಸ್. ಮತ್ತು PUCಗೆ ಆದ ಕೂಡಲೇ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರಿದೆ. ಅದು ಯಾಕೋ ನನಗೆ ಸರಿ ಕಾಣಲಿಲ್ಲ. ಮತ್ತೆ ಬಿಂಡು GS ಶಿವರುದ್ರಪ್ಪನವ್ರ ಹತ್ರ ಅರ್ಜಿ ಹಾಕಿ, ಅಲ್ಲ GS ಸಿದ್ಧಲಿಂಗಯ್ಯನವ್ರ ಹತ್ರ ಅರ್ಜಿ ಹಾಕಿ, ಹೆಡ್ ಇದ್ದರು ಅವರು, ಕನ್ನಡ ಹೆಡ್ಡು, ಆನರ್ಸಿಗೆ ಸೇರಿಕೊಂಡೆ. ಮುರಳೀನವರು, ಸಿಂಧುರೇಶನ್ನು ಇವರೆಲ್ಲ ನನಗೆ ಮೊದಲನೇ ವರ್ಷ ಮೇಷ್ಟ್ರು. ನನಗೆ ಸಿದ್ಧಲಿಂಗಯ್ಯನವರಿಗೆ ಮತ್ತು ಅಗ್ರಹಾರ ಅನೇಕ ಗೆಳೆಯರಿಗೆ ನಾವೆಲ್ಲ ಒಂದೇ ತರಗತಿಯಲ್ಲಿದ್ದಂಥವ್ರು. PUCನಲ್ಲಿ ಕೂಡ ಸಿದ್ಧಲಿಂಗಯ್ಯನವರು ಇದೇ ಕಾಲೇಜಲ್ಲಿ ಆರ್ಟ್ಸ್ನಲ್ಲಿದ್ದರು ಅವರು. ಆಮೇಲೆ 1 ವರ್ಷ ಮುಗಿದ ಕೂಡಲೇ 72ಕ್ಕೆ ನಮ್ಮ ಮೇಷ್ಟ್ರು ಬರ್ಗೂರವರು ತುಮಕೂರಿನಲ್ಲಿದ್ದರು, ಅಲ್ಲಿ ಅಧ್ಯಾಪಕರಾಗಿದ್ದರು ಅಂತ ಕೇಳಿದ್ದೆ. ನಂತರ PSಯಿಂದ ಆಯ್ಕೆ ಆಗಿ ನಮ್ಮ ಕಾಲೇಜಿಗೆ ಪ್ರವೇಶ ಮಾಡಿದ್ರು. ಅವರು ಬಂದಾಗ ಶೂಟ್ ಒಳ್ಳೆ ಪ್ಯಾಂಟು, ಶೂಟ್ ಅಂದರೆ ಕೋಟು ಮತ್ತು ಟೈ, ಮತ್ತು ಬಲಭಾಗದಲ್ಲಿ ಕ್ರಾಪ್ ತೆಗಿತಿದ್ರು ಯಾವಾಗಲೂ ಅವರು, ಈಗಲೂ ಅದೇ ತೆಗಿತಾರೆ. ನಾನು ಎಡಭಾಗದಲ್ಲಿ ಕ್ರಾಪ್ ತೆಗಿತಿದ್ದವನು ಅವ್ರು ನೋಡಿ ಬಲಭಾಗಕ್ಕೆ ಕ್ರಾಪ್ ತೆಗಿಯೋಕೆ ಹೋಗಿ ಕೂದಲೆಲ್ಲ ಕಳ್ಕೊಂಡೆ. ನಾನು ಅವರು ಅನುಕರಿಸಕ್ಕೆ ಹೋಗಿ ಅನೇಕ ವಿಚಾರಗಳಲ್ಲಿ ಅವರು ನನಗೆ ಮಾದರಿ ಇರಲಿ. ಕಳ್ಕೊಂಡದ್ಕಿಂತ ಪಡ್ಕೊಂಡಿದ್ದೆ ಜಾಸ್ತಿ. ಕೂದಲು ಕಳ್ಕೊಂಡ್ರೂ ಅದರ ಬುದ್ಧಿಯನ್ನು ಬೆಳೆಸ್ಕೊಂಡೆ ನಾನು ಅವರಿಂದ. ಆ ವಿಚಾರನ ಇಲ್ಲಿ 2 ವರ್ಷಗಳ ಕಾಲ ಅವರ ಮೇಷ್ಟ್ರ ನನಗೆ. ಆಗ ನವ್ಯ ಕಾಲ 72, 73, 74 ನವ್ಯದ ಕಾಲ. ಅಡಿಗರ ನಮಗೆ ಆನರ್ಸ್ಗೆ ಅಡಿಗರ ಕಾವ್ಯ ಇಟ್ಟಿದ್ರು, ಭೂಮಿಗೀತ ಮತ್ತು ಚಾಂಡೆ ಮದ್ದಳೆ. ಅವು ನಮ್ಗೆ ಅರ್ಥವೇ ಆಗ್ತಿರಲಿಲ್ಲ.
ಆ ಪಾಠ ಮಾಡೋ ಮೇಷ್ಟ್ರೆಲ್ಲ ಹಳಗನ್ನಡ ಶಬ್ದಮಣಿ ದರ್ಪಣ ಮಾಡೋ ಪಾಠ ಮಾಡೋ ಮೇಷ್ಟ್ರುಗಳು. ಕೊನೆಗೆ ಇವ್ರು ಬಂದಾಗ ಇವರಿಗೆ ಕೊಟ್ಟರು. ನವ್ಯ ಕಾವ್ಯವನ್ನು ನಮಗೆ ಅವತ್ತು ಅರ್ಥೈಸ್ತರು ಬರ್ಗೂರವರು. ಅಡಿಗರ ಕಾವ್ಯವನ್ನು ಪಾಠ ಮಾಡಿದ್ದು ಈಗಲೂ ನನಗೆ ನೆನಪಿದೆ. ಆ ಪ್ರಾರ್ಥನೆ ಪದ್ಯ ಆಗಲಿ, ಭೂಮಿಗೀತೆ ಪದ್ಯ ಆಗಲಿ, ಹದ್ದು ಪದ್ಯ ಆಗಲಿ, ಇವೆಲ್ಲ. ಹಾಗಾಗಿ ಅಲ್ಲಿಂದ ನಮಗೆ ಗುರುಗಳಾಗಿ ಅವರು ನಮಗೆ ಸ್ವೀಕಾರ ಮಾಡಿಬಿಟ್ರು. ನಾವು ಅವತ್ತೇ, ನಾನು ಅಗ್ರಹಾರ ಅಂತ ಇಬ್ಬರೂ ಅವ್ರನ್ನ ಹುಡಿಕೊಂಡು ಹೋಗು, ಚಾಮರಾಜಪೇಟೆಯಲ್ಲಿ ರೂಮ್ ಮಾಡ್ಕೊಂಡಿದ್ರು. ಅವ್ರು ರೂಮ್ಗೆ ಹೋದ್ರು ಬಿಡ್ತಿರ್ಲಿಲ್ಲ, ನಾವು ಹುಡಿಕೊಂಡು ಹೋಗೋದು. ಅವತ್ತಿಂದ ನಮ್ಮಿಬ್ಬರಿಗೂ ಅನುಕರಣೆ ಮಾದರಿ ಆದರು ಅವ್ರು ನಮಗೆ, ಬರ್ಗೂರವರು. ಹಾಗಾಗಿ MA ಆನಂತರ MAಗೆ ಹೋದವು ನಾವು. ಇದು ಈ ಕಾಲೇಜು ಅಷ್ಟು ಸುಲಭದ ಕಾಲೇಜಲ್ಲ ಇದು. ಇಲ್ಲಿ ಓದ್ದವರು ಇಡೀ ಆದ್ಯಂತ ಪ್ರಪಂಚದಾದ್ಯಂತ ಇದ್ದಾರೆ. ವಿಜ್ಞಾನಿಗಳು, ಕಲಾವಿದರು, ರಾಜಕಾರಣಿಗಳು, ಸಮಾಜ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು. ಹಾಗಾಗಿ ಇದು ಭಾಳ ಪ್ರಖ್ಯಾತವಾದ ಕಾಲೇಜ್ ಇದು. ನಮ್ಗೆ 74ರಲ್ಲಿ ಭೂಸ ಗಲಾಟೆ ಎದುರಾಯಿತು. ನಾವೆಲ್ಲ ಇಲ್ಲಿ ಹೊಡೆತ ತಿಂದು ಆ ಗಲಾಟೆಯಲ್ಲಿ ಪಾಲ್ಗೊಂಡು ಮೇಷ್ಟ್ರು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ರು. ಆಗ ರಾಮಚಂದ್ರೇಗೌಡರು ಅಂತ ಇನ್ನೊಬ್ಬ ಗುರುಗಳಿದ್ದರು. ನಮಗೆ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ಅವರು ನಮಗೆ ರಾತ್ರಿ ಹೊತ್ತು ಕರೆಸಿ, ನಾಳೆ ಇದನ್ನೇ ಓದ್ಕೊಡ್ರಪ್ಪ ಪರೀಕ್ಷೆಗೆ ಅಂತ ಸಹಾಯ ಮಾಡದೇ ಇದ್ದರೆ ನಾವು 3 ಜನ 1 ತಿಂಗಳ ಕಾಲ ಗೃಹ ಬಂಧನಕ್ಕೊಳಗಾಗಿದ್ದು. ನಾನು, ಸಿದ್ಧಲಿಂಗಯ್ಯ ಮತ್ತು ಅಗ್ರಹಾರ. ಮೇಷ್ಟ್ರು ಇವರೆಲ್ಲ ಪರೀಕ್ಷೆಗೆ ಕರೆದು ಕೂರಿಸಿ ಇದೇ ಹಾಲ್ನಲ್ಲಿ ಪರೀಕ್ಷೆ ಬರೆಸಿದ್ರು. ನಂತರ MAಗೆ ಹೋದೆ ನಾನು. 1 ವರ್ಷ MA ಮುಗಿದು 2ನೇ ವರ್ಷಕ್ಕೆ ಮೇಷ್ಟ್ರುಗಳು ಅಲ್ಲಿಗೆ ಅಧ್ಯಾಪಕರಾಗಿ ಬಂದ್ಬಿಟ್ರು. ನಮ್ಮ ಜ್ಞಾನಭಾರತಿಗೆ ಆಯ್ಕೆಯಾಗಿ ನರಸಿಂಹಯ್ಯನವರು ವೈಸ್ ಚಾನ್ಸಲರ್ ಕಾಲ ಅದು. ನಮ್ಮ ಕೀರಂ ನಾಗರಾಜ್ ನ್ಯಾಷನಕಲ್ಲಲ್ಲಿದ್ದರು. ಅವರು ಮೊದಲಿಂದ ಪರಿಚಯ ಇದ್ದರು ನಮಗೆ ಓದೋ ಕಾಲದಲ್ಲಿ. ಅವರು ಮತ್ತು ಇವರು ಅಲ್ಲಿ ಸೀನಿಯರ್ MAಗೆ ಬಂದಾಗ ಅಲ್ಲಿ ಕೂಡ ಇವರು ನಮಗೆ ಭರತೇಶ ವೈಭವ ಮತ್ತು ಬಸವರಾಜ ದೇವರ ರಗಳೆಯನ್ನು ಪಾಠ ಮಾಡಿದ್ರು ನಮಗೆ 1 ವರ್ಷ MA ಸೀನಿಯರಲ್ಲಿ. ನಂತರ ಅದೇನು ನನಗೂ ಅವ್ರಿಗೂ ಒಂದು ಬಾಂಧವ್ಯ ಹೇಗೆ ಬೆಳೀತಾ ಹೋಯಿತು ಅಂದರೆ, ನಾನು ಪ್ರಸಾರಕ್ಕೆ ಕೆಲಸಕ್ಕೆ ಸೇರಿಕೊಂಡೆ. ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದರು 89-90 ಅವಧಿ ಹತ್ತಿರ. ನೀನು ಸಾಹಿತ್ಯ ಅಕಾಡೆಮಿಗೆ ಮೆಂಬರು ಆಗಬೇಕು, ನನ್ನ ಜೊತೆಲಿ ಇರಬೇಕು ಅಂತ ಹೇಳೋದರು. ಆ ಮೆಂಬರ್ ಲಿಸ್ಟ್ ಅನೌನ್ಸ್ ಆದಾಗ ನನ್ನ ಹೆಸರಿತ್ತು. ನಾನು ಕೇಳಿಕೊಂಡು ಅಲ್ಲ, ಅವರೇ ಬಂದು ಹೇಳಿದ್ದು. ಮತ್ತು ಈಗ ನಮ್ಮ ಗುರುಗಳು, ಮತ್ತೊಬ್ಬ ಗುರುಗಳು MAಲಿ 2 ವರ್ಷ ಪಾಠ ಮಾಡಿದ್ದಾರೆ. ಅವರು ಏನು ಪಾಠ ಮಾಡಿದ್ರು ನನಗಂತೂ ತಿಳಿಯಲಿಲ್ಲ. ಅವರು ಭಾಷಾ ವಿಜ್ಞಾನ ಪಾಠ ಮಾಡ್ತಿದ್ರು, ದ್ರಾವಿಡ ಭಾಷಾ ವಿಜ್ಞಾನ. ನನಗೆ ದ್ರಾವಿಡ ಭಾಷಾ ವಿಜ್ಞಾನ ತಲೆಗೆ ಹೋಗ್ತಾನೆ ಇರಲಿಲ್ಲ. ನಾನು ವೆಸ್ಟರ್ನ್ ಲಿಟ್ರೇಚರ್ಗೆ ಹೋಗ್ಬಿಟ್ಟೆ. GS ಶಿವರುದ್ರಪ್ಪನವರು ನನಗೆ ಮೇಷ್ಟ್ರು. ಕೊನೆಗೆ ಮೇಷ್ಟ್ರು ಹಳಗನ್ನಡ ಕಾವ್ಯವನ್ನು ಭಾಳ ಚೆನ್ನಾಗಿ ಪಾಠ ಮಾಡೋರು ನಮ್ಮ ಹಂಪನವರು. ಇವರೆಲ್ಲರೂ ಬೆಳೆಸಿದ್ದಿದೆಯಲ್ಲ ನಮಗೆ, ಆ ಮೂಲಕ ನಾನು ಒಬ್ಬ ಬರಹಗಾರನಾಗಕ್ಕೆ ಸಾಧ್ಯ ಆಯಿತು, ನನ್ನ ಒಳಗಿದ್ದದ್ದು ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು 72ನೇ ವರ್ಷದಿಂದ ಇಲ್ಲಿವರೆಗೂ ಸುಮಾರು 50 ವರ್ಷಗಳ ಕಾಲ ನನ್ನನ್ನು ಅವರು ರಕ್ಷಣೆ ಮಾಡಿದ್ದಾರೆ. ಮೊನ್ನೆ ಬಲ್ಕ್ ಪರ್ಚೇಸ್ ಕಮಿಟಿ ಚೇರ್ಮನ್ ಮಾಡಿದಾಗ ಕೂಡ ಅವ್ರದ್ದೇ ಕೈವಾಡ, ಮೇಷ್ಟ್ರದ್ದೇ. ನಾನು ಯಾರೋ ಮಾಡಿಬಿಟ್ಟಿದ್ದಾರಲ್ಲ, ನಾನೇನು ಯಾರಿಗೂ ಬಯೋಡೇಟನ್ನು ಕೊಟ್ಟಿಲ್ಲ, ಯಾವ ಮಂತ್ರಿ ಮಹೋದಯ ಹತ್ರನೂ ಹೋಗಿಲ್ಲ. ಇದು ಹೆಂಗಾಯಿತು ಅಂತ ಯಾರೋ ಹೇಳಿದ್ರು, ಬರ್ಗೂರವರೇ ನಿಮ್ಮ ಮಾಡಿಸಿದ್ದಾರೆ ಕಣ್ರಿ ಅಂತ. ಬರ್ಗೂರವ್ರು ಫೋನ್ ಮಾಡಿದ್ರೆ, ಯಾಕೆ ಸರ್ ಇದು ಮಾಡೋಕ್ಕೆ ಹೋದ್ರೆ, ನನಗೆ ಎಲ್ಲರ ಕೈಲಿ ಬಯಸ್ಕೋಬೇಕಲ್ಲ ಸರ್ ಇದು. ಇಲ್ಲ ಇದು ನೀನು ಒಪ್ಕೊಳ್ಳಪ್ಪ ಅಂದರು. 4-5 ದಿವಸ ನಾನು ವಿಳಂಬ ಮಾಡಿದೆ ನಿರ್ದೇಶಕನಿಗೆ, ಸ್ವಲ್ಪ ಇರಪ್ಪ ಅಂತ. ಮೇಷ್ಟ್ರು ನಾನು ನಿಮ್ಮ ಬಯೋಡೇಟನೇ ಕೊಟ್ಟಿಲ್ವಲ್ಲ ಸರ್, ಯಾಕ್ರಿ ಮಾಡಿದ್ರಿ ಸರ್? ನೀನು ಬಯೋಡೇಟಾ ನನಗೆ ಕೊಡಬೇಕೇನಪ್ಪ ನೀನು ಅಂತ ನನ್ನೇ ಬೈದ್ಬಿಟ್ರು. ಸೊ ಆ ಬಗೆಯ ಪ್ರೀತಿ. ಈಗ ನಮ್ಮ ಹಂಪನವ್ರು ಹೇಳ್ತಾಯಿದ್ರು, ಅದೇ ಕೆಲಸ ಆಗ್ತಾಯಿದೆ ನನಗೆ. ನಾನು ಈಗ ಟ್ರೂ ಕಲರ್ ಹಾಕೋಬಿಟ್ಟಿದ್ದೀನಿ ಮೊಬೈಲ್ಗೆ. ಯಾರೋ ಪ್ರಕಾಶಕ್ಕೆ ಫೋನ್ ಮಾಡ್ತಾನೆ ಮಧ್ಯರಾತ್ರಿ 2 ಗಂಟೆಯಲ್ಲಿ, ನಂದು 20 ಪುಸ್ತಕ ಆಗಿವೆ, 20 ಆಗಿಲ್ಲ ಅಂತಾನೆ. 40 ಪುಸ್ತಕ ಮಾಡವನವನು. 20 ಎಷ್ಟಾಗವೆ ಅಂದರೆ ಆಗಿರೋ ಹೇಳಲ್ಲ, ಆಗದಿರೋ ಹೇಳ್ತಾನೆ. ಆಗಿರೋ ಹೇಳ್ರಿಂದ 20 ಆಗಿವೆ ಸರ್ ಅಂತಾನೆ. ಸಾಕು ಬಿಡ್ರಿ ಅಂದರೆ ಕೇಳಲ್ಲ ಅವನು. ಈ ಬಗೆಯ ಇದು ಒಂದು ರೀತಿಯ ವ್ಯವಹಾರ ಆಗಿಬಿಟ್ಟಿದೆ ಅಲ್ಲಿ. ಇದು ತನಕ ಇನ್ನು ಮುಂದೆ ಕಷ್ಟ ಅನಿಸುತ್ತೆ ನನಗೆ. ಮತ್ತು ಮೊನ್ನೆ ಒಬ್ಬರು ಅಪ್ಪಾರಾವ್ ಅಂತ ಫೋನ್ ಮಾಡಿದ್ರು ಮೈಸೂರಿಂದ. ನನಗೆ 4 ಪುಸ್ತಕ ಆಗಿಲ್ಲ ಸರ್ ನಮ್ಮ ಪ್ರಕಾಶನದಲ್ಲಿ. ನಮ್ಮ ಅಣ್ಣ MLC ಆಗಿದ್ರು ಸರ್, ಅವ್ರದ್ದೊಂದು ಪುಸ್ತಕ ಇದೆ ಸರ್, ನಂದೊಂದಿದೆ, 2 ಇವೆ. ಆಯಿತು ಬಿಡ್ರಿ, ಕಳಿಸ್ರಿ ಪಟ್ಟಿಯ ಮಾಡೋಣ ಅಂತ ಅಂದೆ. ಅವು ಮಾಡಿದೆ. ಅವರು ನೀವೆಲ್ಲಿರ್ತೀರಿ ಸರ್? ಬೆಂಗಳೂರಲ್ಲಿ ಇರ್ತೀನಿ. ಯಾಕೆ? ಮನೆಗೆ ಬರ್ತೀನಿ ಸರ್ ಅಂದರು. ಬರಬೇಡಪ್ಪ, ಏನು ಬೇಡ, ನಾನು ಮಾಡ್ತೀನಿ. ಆ ಪುಣ್ಯಾತ್ಮ ನಿಮ್ದು ಯಾವ ಊರು, ಯಾವ ತಾಲೂಕು? ನಾನು ತುಮಕೂರಿನವರೇ ಅಂದವರು ನಮ್ಮ ಊರು ಹುಡಿಕೊಂಡು ಹೋಗ್ಬಿಟ್ಟವ್ರಿ ಸರ್. ಊರಿಗೆ ದುರ್ಗದಲ್ಲಿ ಇಳಿದ್ಬಿಟ್ಟೆ, ಆಟೋ ಮಾಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ 2 ಕಿಲೋಮೀಟ್ರ್ ಆಗಿ ನಿಮ್ಮ ಹೊತ್ತಿಗೆ ಸಿಕ್ಕಿದ್ರು, ಊಟ ಮಾಡಿ ಹಾಕಿದ್ರು, ಟೀ ಮಾಡಿಕೊಟ್ರು, ಎಲ್ಲ ಅಚ್ಚುಕಟ್ಟಾಗಿ ಊಟ ಆಯ್ತೇನಪ್ಪ.
ಅಲ್ರಿ ಅವ್ರಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವ್ರ ಹತ್ರ ಏನು ಹೇಳಕ್ಕೆ ಹೋಗಿದ್ರಿ ನೀವು? ನಾನು ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದೆ, ಅವ್ರಿಗೆ ತಪ್ಪಿಸ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅಂತ. ಊರಿಗೆ ಹೋಗ್ಬಿಟ್ಟಿದ್ದಾನೆ ಆ ಪುಣ್ಯಾತ್ಮ. ನೋಡಿ, ಮೇಷ್ಟ್ರು ಹೇಳ್ದಂಗೆ ನಾವು ಇವೆಲ್ಲ ಫೇಸ್ ಮಾಡಬೇಕಾಗಿದೆ. ನಮ್ಮ ಕಾಮರಾಜ್ ಇದ್ದಾರೆ, ನಮ್ಮ ರಾಜೇಶ್ ಇದ್ದಾರೆ, ನಮ್ಮ ಮೆಂಬರ್ಗಳು, ಇಂಥವರೆಲ್ಲ ಇರೋದ್ರಿಂದ ನಾವೆಲ್ಲ ನಿರ್ವಹಿಸ್ತಾ ಇದ್ದೀವಿ ಸರ್. ಅದನ್ನು ತಮಗೆ ಯಾವುದೇ ಚ್ಯುತಿ ಬರೋದ ರೀತಿಯಲ್ಲಿ ಈಗ 1 ವರ್ಷದ ಆಗಿದೆ, ಇನ್ನು 2 ವರ್ಷದ ಮುಗಿಸ್ತೀವಿ. ಒಳ್ಳೆ ಆಫೀಸರ್ ಸಿಕ್ಕಿದ್ದಾರೆ ನಮಗೆ, ಆ ಕೆಲಸ ನಾವು ಮಾಡ್ತೀವಿ ಸರ್. ಮತ್ತು ಬರ್ಗೂರವ್ರ ಬಗ್ಗೆ 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಅವರ ಧ್ವನಿ ಹೆಂಗೆ ಅಂದರೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆದಾಗ, ಪೆಟ್ಟು ಬಿದ್ದಾಗೆಲ್ಲ ಅವರು ಸೊಲ್ಲೆತ್ತಾರೆ. ಆ ಧೈರ್ಯ, ಆ ನಿರ್ಭೀತಿಯ ವ್ಯಕ್ತಿತ್ವ ಅವರಲ್ಲಿದೆ. ಅದನ್ನು ನಾನು ನೋಡಿದ್ದೀನಿ. ಮತ್ತು ಅದು ಯಾಕೆ ಸಾಧ್ಯ ಆಯಿತು ಅಂದರೆ, ಅವರಿಗೆ ನಾವೆಲ್ಲ 70ರ ದಶಕದಲ್ಲಿ 50ರ ದಶಕದಲ್ಲಿ ಹಳ್ಳಿಗಳಿಗೆ ಸ್ಕೂಲ್ ಬಂದವು. ನಾವು ಹಳ್ಳಿಗೆ ಶಾಲೆಗೆ ಸೇರಿ ಓದಿ 70 ದಶಕದಲ್ಲಿ ಕಾಲೇಜಿಂದ ಹೊರಗೆ ಬಂದವರು ನನ್ನಂಥ ಅನೇಕ ಜನ. ನಮ್ಮ ಕಲ್ಗುಡಿ ಆಗಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಲಿ, ಅಗ್ರಹಾರಾಗಲಿ, ನಾವೆಲ್ಲ 70ರ ನಂತರ ಬಂದವರಿಗೆ ನಮಗೆ 70ರ ತಿರುವು ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ಏನು ಸಂವಿಧಾನಕ್ಕೆ ಸೇರಲ್ಪಟ್ಟ 2 ಶಬ್ದಗಳಿವೆಯಲ್ಲ, ಸೋಷಿಯಲಿಸಮ್ ಮತ್ತು ಸೆಕ್ಯುಲರಿಸಮ್, ಸಮಾಜವಾದ ಮತ್ತು ಜಾತ್ಯತೀತವಾದ 2 ಶಬ್ದಗಳನ್ನು ಸೇರಿಸಿರಲ್ಲ ಪ್ರಿಯಾಂಬಲ್ಗೆ. ಅಲ್ಲಿಂದ ಕರ್ನಾಟಕದ ರಾಜಕಾರಣ ಅಷ್ಟೇ ಅಲ್ಲ, ಚರಿತ್ರೆ ಅಷ್ಟೇ ಅಲ್ಲ, ಇಡೀ ಭಾರತದ ಚರಿತ್ರೆಯ ಬದಲಾವಣೆ ಆಗ್ತಾ ಹೋಗಿದೆ, ಸುಧಾರಣೆ ಆಗ್ತಾ ಹೋಗಿದೆ. ಯಾಕೆಂದರೆ ಪ್ರಜಾಪ್ರಭುತ್ವದ ಲಕ್ಷಣವೇ ಬದಲಾವಣೆ ಮತ್ತು ಸುಧಾರಣೆ. ಆ ಸುಧಾರಣೆ ಬದಲಾವಣೆಗೆ ನಮ್ಮ ಬರ್ಗೂರು ಸದಾ ತುಡಿತಾನೆ ಇರ್ತಾರೆ. ಯಾಕೆಂದರೆ ಅವ್ರ ಹೃದಯದಲ್ಲಿ ಇರ್ತಕ್ಕಂಥದ್ದು, ಅವ್ರ ಮನಸ್ಸಲ್ಲಿರ್ತಕ್ಕಂಥ ಮಮಕಾರಗಳಲ್ಲ, ಹೃದಯದಲ್ಲಿ ಅಂತಃಕರಣವನ್ನು ಇಟ್ಕೊಂಡಿದ್ದಾರೆ, ಔದಾರ್ಯವನ್ನು ಇಟ್ಕೊಂಡಿದ್ದಾರೆ. ಅವರ ಆತ್ಮಚರಿತ್ರೆ ಹೆಸರೇ ಕಾಗೆ ಕಾರುಣ್ಯದ ಕಣ್ಣು. ಹಾಗಾಗಿ ಬುದ್ಧನ ಆ ಕರುಣೆ ಮತ್ತು ಅಂತಃಕರಣ ಅವರ ಹೃದಯದ ತುಂಬಿರೋದ್ರಿಂದ ಹೃದಯ ಯಾವಾಗಲೂ ಅವರಿಗೆ ಸ್ಪಂದಿಸ್ತಿರ್ತದೆ. ಅವರ ಸಜ್ಜನಿಕೆ, ಸಹಿಷ್ಣುತೆ ಇದು ಭಾಳ ಮುಖ್ಯ. ಹಾಗಾಗಿ ಆ 2 ಶಬ್ದಗಳು ಬಂದ ಮೇಲೆ ದೇಶದಲ್ಲಿ ಹೇಗೆ ಧಾರ್ಮಿಕ ಸಮಾನತೆ, ಈ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಮತ್ತು ಈ ಬಗೆಯ ರಾಜಕೀಯ ಸಮಾನತೆ, 4 ಸಮಾನತೆಗಳಿಗೆ ಅಸ್ತಿತ್ವ ಸಿಕ್ಕಿದ್ದು ಆ ನಂತರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ನಮ್ಮ ಬದಲಾವಣೆಗಳು ನಮ್ಮ ಜೀವನದಲ್ಲೇ ಒಂದು ರೀತಿಯ ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಬರ್ಗೂರು ಅದನ್ನು ಮೈಗೂಡಿಸ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅವರು ಆ ನೈತಿಕ ಸ್ಥೈರ್ಯವನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ಆ ಕಾರಣದಿಂದ ಅವರು ನಮಗೆ ಮಾದರಿ. ನಾವು ಹಳ್ಳಿಯಲ್ಲಿ ಹುಟ್ಟಿದವರಂಗೆ ಅವರಾಗಲಿ ನಾವಾಗಲಿ, ಅವರು ಬರಗೂರು ಬಹುಶಃ ಬರದ ನಾಡಿರಬೇಕದು. ಬರ ಬಂದಿರಬೇಕು ಒಂದು ಕಾಲಕ್ಕೆ, ಈಗಲೂ ಇರಬೇಕು. ಬರದ ನಾಡಿನಿಂದ ಬಂದವರು, ಆ ಬರಗಾಲದ ನಾಡಿಂದ ಬಂದವರು ಹೇಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸಮೃದ್ಧವಾದ ಸಾಹಿತ್ಯವನ್ನು ಕೊಟ್ಟರು ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಬರದಲ್ಲೇ ಅವರು ಕಳೆದೋಗಲಿಲ್ಲ. ಆ ದೃಷ್ಟಿಯಿಂದ ಬರ್ಗೂರವರು ಅನೇಕ ವಿಚಾರಗಳಲ್ಲಿ ನಮಗೆ, ನಮ್ಮಂಥವರಿಗೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಾರಣದಿಂದ ಹಳ್ಳಿಯ ಹೈದ ವಿದ್ಯೆ ಕಲಿತು ಪೇಟೆಗೆ ಬಂದರೆ ಅವನಿಗೆ ಕೆಲವು ಆದರ್ಶಗಳಿರ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಳ್ಳಿಯ ಎದುರಿಗೆ ಆ ಆದರ್ಶಗಳನ್ನು ರೂಪಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಆದರ್ಶಗಳ ನಮ್ಮಂಥ ಹಳ್ಳಿಯಿಂದ ಬಂದಂಥ ಮಕ್ಕಳಿಗೂ ಕೂಡ ರೂಪಿಸಿದ್ದಾರೆ. ಆ ದೃಷ್ಟಿಯಿಂದ ಅವರು ನಮಗೆಲ್ಲ ಅನೇಕ ವಿಚಾರಗಳಲ್ಲಿ ಮಾದರಿಯಾಗಿದ್ದಾರೆ. ಈ ಪ್ರಶಸ್ತಿಯನ್ನು ನಾನಂತೂ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ವಿನಯದಿಂದ ಸ್ವೀಕಾರ ಮಾಡಿದ್ದೇನೆ. ನನಗೆ ಡಾಕ್ಟರ್ GSS ವಿಮರ್ಶಾ ಪ್ರಶಸ್ತಿ ಬಂದಾಗ ಇಷ್ಟೇ ಸಂತೋಷ ಆಗಿತ್ತು. ನನ್ನ ಹಿರಿಯ ಗುರುಗಳಿಂದ ಬಂತಲ್ಲ ಅಂತ. ನನಗೂ ಅವರು 2 ವರ್ಷ ಗುರುಗಳು. ಈಗ ಬಂದಂಥ ಈ ಪ್ರಶಸ್ತಿ ಕೂಡ ಇದು ಎಲ್ಲ ಪ್ರಶಸ್ತಿಗಳಿಗಿಂತ ನನಗೆ ಒಂದು ಮುಕುಟಪ್ರಾಯವಾದ ಪ್ರಶಸ್ತಿ ಇದು ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಅವರಿಗೆ, ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ, ನನ್ನ ಮಾತುಗಳು ಕೇಳಿದಂತೆ ನಿಮ್ಮೆಲ್ಲರಿಗೂ, ನನ್ನ ಜೊತೆ ಸ್ವೀಕಾರ ಮಾಡಿದಂಥ ಎಲ್ಲ ವಿದ್ವಾಂಸರಿಗೆ, ಲೇಖಕರಿಗೆ, ಈ ಅಭಿನೇತ್ರಿಗೆ ಮತ್ತು ಸಿನಿಮಾ ನಿರ್ದೇಶಕರಿಗೆ, ನಿಮ್ಮೆಲ್ಲ ಅನೇಕ ನೋಡಿ, ಇವತ್ತು ಕಾಲೇಜು ರಜಾ, ವಿದ್ಯಾರ್ಥಿಗಳು ಇಲ್ಲಿ 7 PG ಸೆಂಟ್ರ್ ಇದೆ ಅಂತ ಹೇಳ್ತಿದ್ರು ನಮ್ಮ ಪ್ರಿನ್ಸಿಪಾಲ್ ಶ್ರೀನಿವಾಸ್ ನಾಯಕರು. 7 PGಗಳಿವೆ. ಆ ವಿದ್ಯಾರ್ಥಿಗಳಿದ್ರೆ ಇವತ್ತು ಹಾಲು ಇನ್ನೂ ತುಂಬಿಡೋದು ಜಾಗ ಇರ್ತಿರ್ಲಿಲ್ಲ. ಆದರೆ ಇರಲಿ, ಇಲ್ಲಿ ಬಂದಿರೋರೆಲ್ಲ ಬಹುಶಃ ಎಲ್ಲರೂ ಲೇಖಕರು, ಕಲಾವಿದರು, ಪತ್ರಕರ್ತರು ಎಲ್ಲ ಹಿರಿಯರಿದ್ದೀರಿ. ಭಾಳ ನಿಮ್ಮ ಸಮ್ಮುಖದಲ್ಲಿ ಇದೊಂದು ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಭಾಳ ಗೌರವ ಮತ್ತು ಸಂತೋಷ ತಂದಿದೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.